So hey, hi, hello guys, welcome back to my another vlog. So ಲಾಸ್ಟ್ ವ್ಲಾಗಲ್ಲಿ ನಾನು ಮಿನಿ ವ್ಲಾಗ್ ಅಂತ ಸೇರಿಸ್ಬಿಟ್ಟಿದ್ದೀನಿ. ಸೊ ಅದು ಹೇಳ್ತಾ ಹಂಗೆ ಬಂದುಬಿಟ್ಟಿದೆ. ಸೊ ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ಐ ಆಮ್ ಗೋಯಿಂಗ್ ಟು ಊರು. ಸೊ 1 ತಿಂಗಳಾಗಲಿಲ್ಲ, ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಸೊ ನಾವು ಚಿಕ್ಕ ಮಕ್ಕಳೇ ಹೋಗೋ ಹಬ್ಬ ನಮ್ಮ ಬುಡ್ಗುಡಮ್ಮನ ಹಬ್ಬ. ಸೊ ಈ ಸತ ಎಲ್ಲರೂ ಬರ್ತಾ ಇಲ್ಲ. ಸೊ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ 4 ಜನ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಅಕ್ಕನ ಪಾಪು, ಇಷ್ಟು ಜನ ಹೋಗ್ತಾಯಿದ್ದೀವಿ. ಸೊ ಈಗ ನಾನು ಮನೆ ಬಿಡ್ತಾಯಿದ್ದೀನಿ. 10:15 ಆಗಿರ್ಬೋದು, ಟೈಮು 10:15 ಆಗಿದೆ. ಸೊ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಹೇಗೆಲ್ಲ ಇರುತ್ತೆ ನಮ್ಮ ಊರಿನ ಹಬ್ಬ ವ್ಲಾಗ್ ಮಾಡ್ತೀನಿ ಗೈಸ್. ಈ ಸತ ಮಿಸ್ ಮಾಡಲ್ಲ. ಸೊ ಅದಕ್ಕೆ ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ, ಚಾರ್ಜ್ ಇಲ್ಲ. ಸೊ ಚಾರ್ಜ್ ಹಾಕ್ಕೊಂಡೇ ಮಾತಾಡ್ತಾಯಿದ್ದೀನಿ. ಸೊ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕಮ್ ಲೆಟ್ಸ್ ಗೋ ಫಾರ್ ದಿ ವ್ಲಾಗ್. ಸೊ ಆ್ಯಂಡ್ ಊರು ಹೇಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಸೊ ನೆನ್ನೆ ಮೆಹಂದಿ ಎಲ್ಲ ಬಿಟ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗುವ. ಗೈಸ್, ಹೋಗ್ತಾರದು 2 ದಿನಕ್ಕೆ ಎಷ್ಟು ಲಗೇಜ್ ತೊಗೊಂಡಿದ್ದೀನಿ ನೋಡಿ. ಇದು ಫುಲ್ ಬ್ಯಾಗ್. ಇದು ನಮ್ಮ ಅಜ್ಜಿ ಕೊಡುವಂಥ ಬ್ಯಾಗು. ಸೊ ದಿಸ್ ಈಸ್ ದ ಔಟ್ಫಿಟ್. ಸೊ ಬಸ್ಸಲ್ಲಿ ಹೋಗೋದ್ರಿಂದ ಕಂಫರ್ಟಬಲ್ ಆಗಿರಬೇಕು ಅಂತ ಐ ವೇರ್ ದಿಸ್ ಟೀ ಶರ್ಟ್ ಆ್ಯಂಡ್ 1 ಜೀನ್ಸ್. ಸೊ ಅಷ್ಟೇ. ಸೊ ಈಗ ಹೊರಡುವ ಟೈಮ್. ಸೊ ಲೆಟ್ಸ್ ಗೋ. ಕರೆಂಟ್ ಇಲ್ಲ, ಸೊ ಅದಕ್ಕೆ ಕತ್ಲು ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ. ಸೊ ಫೈನಲಿ ನನ್ನ ಮನೆ ಬಿಟ್ಟು ಬಂದು 2 hours ಆಯಿತು. ಬಸ್ಸೇ ಇರಲಿಲ್ಲ, ಹೆವಿ ರಶ್ಶು ಮತ್ತು ಜನನೂ ಜಾಸ್ತಿ ಇದ್ದರು. ಸೊ ಫೈನಲಿ ಬಸ್ ಹತ್ತಿ ಈಗ ಯಶವಂತಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಯ್ ಲೊಕೇಶನ್ ನೋಡ್ಕೊಂಡು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಯಶವಂತಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬಸ್ ಬರಬೇಕು. ಸೊ ಅಲ್ಲೋಗಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದೀವಿ ಅಂತ. ಮೇಡಮ್ ಹಾಯ್. ಹಲೋ ಹಾಯ್. ಅಕ್ಕೊಂದು ಐಫೋನ್ ನೋಡಿ. ತನು ಹಾಯ್. ತನು ಹಾಯ್. ಸಂಜು. ಸೊ ಆಶಾ ಶೋಭಕ್ಕ ಹಾಯ್. ಹಾಯ್. ನಮ್ಮ ಮಾಮ ಎಲ್ಲಿ? ಸೊ ಮಾಮ ಅಲ್ಲಿದ್ದಾರೆ. ಸೊ ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಬಂದರು, ಈ ಬಿಸಿಲಿಗೆ ಎಲ್ಲ ಹೋಗ್ಬಿಡುತ್ತೆ. ಸೊ ಎತ್ತಿ 1 ಗಂಟೆ ಆಗ್ತದೆ ಆಲ್ರೆಡಿ. ಸೊ ಯಶವಂತಪುರ, ಕರೆಕ್ಟ್ ಯಶವಂತಪುರಕ್ಕೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ವೇಟಿಂಗ್ ಫಾರ್ ಅಸ್ ಬಸ್. ಹೆವಿ ಶೆಕೆ ಗುರು. ಬೆಂಗಳೂರಲ್ಲಿ ಇರೋರ್ಗಂತೂ ಬೆಂಗಳೂರು ಶೆಕೆಗೆ ಸತ್ತೋಯ್ತಾರೆ ಅನಿಸ್ತದೆ, ಅಷ್ಟು ಶೆಕೆ ಐತೆ. ಬಟ್ ಎನಿವೆ ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಟೈಮ್ ಈಸ್ ಆಲ್ರೆಡಿ, ಟೈಮ್ ಎಷ್ಟೇ? 1:15 ಆಗಿದೆ. ಸೊ ಇಲ್ಲಿ 2 ಗಂಟೆಗೆ ಹತ್ತಿದ್ರು. ಆಲ್ಮೋಸ್ಟ್ 2.5 hour ಜರ್ನಿ ಇದೆ. ಸೊ ಆಲ್ಮೋಸ್ಟ್ 4 ಆಗ್ಬೋದು ನಾವು ಹೋಗಲ್ಲಿ ರೀಚ್ ಆಗೋಷ್ಟರಲ್ಲಿ. ಸೊ ಲೆಟ್ಸ್ ಗೋ, ಹೋಗುವ. ಸೊ ನಮ್ಮ ಹುಡುಗಿನ ಎತ್ತಾಕೊಂಡಿದ್ದೀವಿ. ಅವಳದೇ ಒಂದು ಟಾರ್ಚರು. ಸೊ ಚೆನ್ನಾಗಿ ತಿಂದವಳೆ ತಿಂಡಿ, ಅದು ಇದೂನ ಬಸ್ಸಲ್ಲಿ ಎಲ್ಲ ಆಚೆ ಹಾಕ್ಬಿಟ್ರೆ ಅಂತ ಭಯ. ಅವ್ರ ಅಮ್ಮ ಇಲ್ಲ ಕ್ಲೀನ್ ಮಾಡೋಕ್ಕೆ, ನಾವೇ ಇರೋದು. ಸೊ ಅದಕ್ಕೆ ಹೋಗಿದ ತಕ್ಷಣ ಮಲಗಿಸ್ಬಿಟ್ರೆ ಅಷ್ಟೇನಿರಲ್ಲ ಹಿಂಸೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಬಂದಿದ್ದೀವಿ. ಸೊ ಅವಳೇ ಈ ಸಲ ನಮಗೆ ಜವಾಬ್ದಾರಿ. ಸೊ ಯಾರೂ ಬರಲಿಲ್ಲ. ಇನ್ನು ನಮ್ಮ ಮೋನಿಗೆ ಎಕ್ಸಾಮ್ ಇದೆ, ನಮ್ಮ ಅಣ್ಣಂಗೆ ಕೆಲಸ ಇದೆ, ಆ್ಯಂಡ್ ನಮ್ಮ ಚಿನ್ನುಗೂ ಕೆಲಸ ಇದೆ. ಸೊ ಅಫ್ಕೋರ್ಸ್ ಎಂಥ ಇದಿಲ್ಲ, ಬಸ್ ಬರ್ತಾ ಇದೆ. ಸೊ ಬಸ್ಸಾಗಿ ಹೋದ ಮೇಲೆ ಸಿಗುವ. ಲೆಟ್ಸ್ ಗೋ. ಸೊ ನಾನು ಇಲ್ಲಿ ವ್ಲಾಗ್ ಮಾಡ್ತಾರೆ, ನಮ್ಮ ಮಾಮ ಅಲ್ಲಿ ಫೋಟೋ. ಸೊ ಬಸ್ಸು ಫುಲ್ ಖಾಲಿ. ಹಿಂದೆ ಎಲ್ಲ ನಮ್ಮದೇ ರಾಜ್ಯಭಾರ. ಬೇಡ ಅಂಕಲ್. ಸೊ ಅಲ್ಲಿಬ್ರು ಕೂತಿದ್ದಾರೆ, ಇಲ್ಲಿಬ್ರು, ಅಲ್ಲಿ ಪಾಪು ಮಲಗಿಸ್ಕೊಂಡು ಕೂತಿದ್ದಾಳೆ ಅಕ್ಕ. ಸೊ ಇಲ್ಲಿ ನಾನು ನಮ್ಮ ಸಂಜು ಕೂತಿದ್ದೀವಿ. ಬಸ್ಸು ಪೂರ ಖಾಲಿ. ಸೊ ಬಸ್ಸು ಪೂರ ಖಾಲಿ ಆಗಿದೆ. ಸೊ ಇಬ್ಬರು ವೈಟಲ್ಲಿ ಇದ್ದೀವಿ ಇವತ್ತು. ಅಕ್ಕ ಒಬ್ಳು ಚೇಂಜ್. ಕೋಇನ್ಸಿಡೆನ್ಸ್ ಅಂತ ನಾನು ಮಾತಾಡ್ಕೊಂಡಿಲ್ಲ ಇಬ್ಬರು. ಸೊ ನಾನು ಮೂಗೆ ಕಟ್ಕೊಂಡ್ಬಿಟ್ಟೈತೆ, ಮೂಗಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗ್ತೊಂಡಿದ್ದೀವಿ. ಹೋಗೋಣ ಈಗ. ಬಸ್ಸಲ್ಲಿ 2 hour ಜರ್ನಿ ಮಾಡಬೇಕು. ದಟ್ ಈಸ್ ದ ಚಾಲೆಂಜ್. 3 hour. ನಾನು 2.5 hour ಅಂತ ಹೇಳಿ 3 hours
3 hours ಜರ್ನಿ ಅಂತೆ. ಸೊ ಇಲ್ಲಿ ಫುಲ್ ಆಫ್ ಟ್ರಾಫಿಕ್ ಗೊತ್ತಲ್ಲ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಇಟ್ ನಾಟ್ ಈಸಿ. ಸೊ ಬನ್ನಿ ಈಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಗಾಡಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ಗಾಡಿ ಹೋಗಿ ಅಭ್ಯಾಸ ಆಗಿ ಅಪ್ರೂಪ್ ನಾನು ಬಸ್ಸಲ್ಲಿ ಓಡಾಡ್ತೀನಿ ಗುರು. ದಿನ ಬಸ್ಸಲ್ಲೇ ಓಡಾಡೋಳು ನಾನು. ಅಂದರೆ ಜಾಸ್ತಿ ದೂರ ಟ್ರಾವೆಲ್ ಮಾಡೋದು ಜಾಸ್ತಿ ಇದೊಂದು ಚರ್ಪಣ್ಣಕ್ಕೆ ಹೋಗೋದು, ನೆಕ್ಸ್ಟ್ ಟಾಕ್ಸ್ಗೆ ಹೋಗೋದಿಲ್ಲ. ಸೊ ದಿನ ನನಗೇನು ಅಷ್ಟೇನು ಅನ್ಸಲ್ಲ. ಇವ್ರು ಅಪ್ರೂಪಕ್ಕೆ ವರ್ಷದಲ್ಲಿ ಒಂದು 4-5 ಸತಿ ಏನೋ ಬಸ್ಸಲ್ಲಿ ಇದೆ ಹೋಗೋದು. ಬಸ್ಸಲ್ಲಿ ಒಂದ್ಸತನ ಹೋಗಲ್ವ ನೀವು? ಯಾವಾಗಾರ ಎಮರ್ಜೆನ್ಸಿದಾಗ ಬಸ್ಸಲ್ಲಿ ಹೋಗ್ತೀವಿ. ಇಲ್ಲಿ ಹೆವಿ ಟ್ರಾಫಿಕ್ ಗುರು. ನಾನು ನಮ್ಮ ಮಂಡ್ಯದಿಂದ ಹೋದರೆ ನಾನು ಇಷ್ಟು ಕೇಳಬೇಕಾ? ಯಪ್ಪ, ಮಂಡ್ಯದಿಂದ ಏನು ಇಷ್ಟ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅನ್ನೋ ಮಾತೇ ಇಲ್ಲ ನಮ್ಮ ಮಂಡ್ಯ ಸೈಡು. ಸೊ ಏನು ನಾನು ಒಬ್ಬಳೇ ಅಲ್ಲಿಂದ ಹೋಗ್ಬೇಕಲ್ಲ ಅಂತ ಹೇಳಿ ಇಲ್ಲಿಂದ ಬಂದಿದ್ದು. ಇಲ್ಲಿಂದ ಎಲ್ಲರ ಜೊತೆ ಹೋಗೋಣ ಅಂತ ಪಾಪ ಬೆಳಗ್ಗೆನೇ ಬೈತಾಯಿತ್ತು, ನೀನು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಹೋಗೋದೆಲ್ಲ ಲೇಟ್ ಆಗುತ್ತೆ, ಹೋಗು ಶಿಸ್ತಾಗಿ ಇಲ್ಲಿಂದ ಮಂಡ್ಯಕ್ಕೆ ಹೋಗು, ಮಂಡ್ಯದಿಂದ ನಾಗಮಂಗಲ ಬಸ್ ಅಂತ ಅಲ್ಲಿಂದ ಹೋಗು ಅಂತಂತು. ನಾನು ಒಬ್ಬಳೇ ಅಬ್ಬೆ ಥರ ಹೋಗ್ಲಾ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ಆಲ್ಮೋಸ್ಟ್ ಆಗಲೇ 2 ಗಂಟೆ ಆಯಿತು. ಮಾವಿನಕಾಯಿ ತೊಗೊಂಡಿದ್ದೀವಿ. ಸೊ ತಿಂತಾ ಇದೀವಿ. ಲೆಟ್ಸ್ ಗೋ. ಎಲ್ಲರೂ ಬರ್ತಾ ಇದ್ದಾರೆ, ವ್ಲಾಗ್ ಮಾಡೋಕ್ಕಾಗಲ್ಲ, ನಡೀರಿ ಹೋಗುವ. ಸೊ ಫೈನಲಿ ಬಸ್ ನಂಬರ್ 2ಗೆ ಎತ್ತಿದ್ದೀವಿ. ಅಲ್ಲಿಂದ ಬೆಂಗಳೂರಿಂದ ಯಶವಂತಪುರದಿಂದ ಬೆಳ್ಳೂರು ಕ್ರಾಸಿಗೆ ಇಳಿದು ಅಲ್ಲೇ ಪಕ್ಕದಲ್ಲೇ ಒಂದು ಬಸ್ ಸಿಕ್ತು. ಸೊ ಆ ಬಸ್ಸಲ್ಲಿ ಈಗ ಟಿವಿಗೆ ತೊಗೊಂಡಿದ್ವಿ. ಟಿವಿ ಮೀನ್ಸ್ ನಾಗಮಂಗಲ ಅಂತ ಯಾವಾಗಲೂ ಅದೇ ಬರ್ತಾರೆ ಬೈಗೆ. ಹಾಂ, ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ ಈ ರೋಡ್ ಅಂತೆ. ಸೊ ಈಗ ಫೈನಲಿ 3 hours ಜರ್ನಿ ಗೈಸ್. ಎಷ್ಟು ಲಾಂಗ್ ಅನ್ನಿಸ್ತು ಅಂದರೆ ಬಸ್ಸಲ್ಲಿ ಕುತ್ಕೊಳಕೈತಲ್ಲ. ಸುಬ್ಬಿಗಂತೂ ಅವಳೇ ನಮ್ಗೆ ಟಾರ್ಚರು. ಅವಳು ಫುಲ್ ನಮ್ಮ ಮೇಲೆ ಮಲ್ಕೊಬಿಟ್ಟಿದ್ದಾಳೆ. ಅವಳು ಮಲ್ಕೋತಾಳೆ, ನಾವು ಅವಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದು. 4:15 ಬಂದಿದ್ದೀವಿ. ಹಾಂ, 2:30 ಬಿಟ್ಟಿದ್ದು, ಇಲ್ಲಿಗೆ ಬಂದಿರೋದು 4:15 ಆಯಿತು. 3 hour ಜರ್ನಿ. ಸೊ ಇನ್ನೇನು ಬಂದು ಈಗ ಹೋಗುವುದು ನಮ್ಮ ಅಜ್ಜಿ ಮನೆಗೆ. ಸೊ ಲೆಟ್ಸ್ ಗೋ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಎಲ್ಲ ಹುಚ್ಚರಾಗಿದೆ. ಸೊ ನಮ್ಮ ಮಾಮಂಗೆ ತೋರ್ಸೋಕ್ಕಾಗಿಲ್ಲ. ಮಾಮ್ ಹಾಯ್ ಹಾಯ್. ಸೊ ಮನೆ ಹತ್ರ ಬಂದಿದ್ದೀವಿ, ಆದರೆ ನಮ್ಮ ಅಜ್ಜಿನೇ ಇಲ್ಲ. ಬಾಕ್ಲು ಹಾಕ್ಕೊಂಡೆಲ್ಲ ಹೊಂಟೋಗವ್ರೆ. ಸೊ ಆ ಕಾಲೆಲ್ಲ ಬೀಳ್ತದೆ. ಫುಲ್ ಮನೆ ಮುಂದೆ ರಂಗೋಲಿ ನೋಡಿ, ವೈಬ್ಸ್. ಮತ್ತು ನನ್ನ ಕಾಲೇ ನೋಡಿ, ಹೆಗಣ ಕಾಲಾಗೈತೆ ನನ್ನ ಕಾಲು. ಸೊ ಅಜ್ಜಿ ಇಲ್ಲ. ಈಗಷ್ಟೇ ನಮ್ಮ ಲಗೇಜ್ಗಳೇ ಮುಕ್ಕಾಲು ಭಾಗ ಫುಲ್ ಬೆನ್ನೆಲ್ಲ ಬಿದೋಗೋದು ಇವತ್ತು. ಈ ಲಗೇಜ್ ಎತ್ಕೊಬಂದು ನನ್ನ ಲಗೇಜ್ ಅಲ್ದಿರ ಈ ಲೋಪರಿದು ಲಗೇಜ್ ಅದೇ. ಸೊ ಕಾಲು ತೊಳ್ಕೊಬೇಕು. ಸೊ ನಮ್ಮ ಅಜ್ಜಿ ಇಲ್ಲ, ಬೀಗ ಹಾಕ್ಬಿಟ್ಟಿದ್ದಾರೆ ನೋಡಿ ಗಾಯ್ಸ್. ಬೀಗ ಹಾಕಿದ್ದಾರೆ ನೋಡಿ. ಮೊಮ್ಮಕ್ಕಳು ಮನೆಗೆ ಬರ್ತಾ ಇದ್ದಾರೆ ಅಂದರೆ ಎಷ್ಟು ರೆಸ್ಪೆಕ್ಟ್. ನಮ್ಮ ಅಜ್ಜಿ ರೆಸ್ಪೆಕ್ಟೇ ಇಲ್ಲ. ಉರ್ಲಿಸ್ತಾಗ್ತಿದೆ ಕಂತೆ ಅಕ್ಕ ಏನೋ ಬಾಹುಬಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲಿ. ನಮ್ಮ ಮನೆಯ ಹುಲಿ ಹೇ ಬುಲಿ ಬಂದ ತಕ್ಷಣ ಇವನ್ನ ಮಾತಾಡ್ಸೋದು. ನಮಗೂ ಖುಷಿ ಆಗುತ್ತಲ್ಲ, ಅವನಿಗಂದು ಫುಲ್ ಖುಷಿ ಅವನಿಗೆ. ಹಲೋ ಗೈಸ್, ನೋಡಿ ಗೈಸ್, ಪಾರಿವಾಳ ಕೊಟ್ಟಿದ್ದು ಪ್ರೀತಮ್. ಈ ಪಾರಿವಾಳ ಹುಡುಗಂದಂತೆ, ಇದು ಬಂದ್ಬಿಟ್ಟು ಇವಂದಂತೆ. ಏನ್ ಮಾಡ್ತೀರಿ ಇವಾಗ? ಮೇಲೆ ಆರಕ್ಕೆ ಬಿಟ್ಟು ಬರ್ದೇ ಹೋದ್ರೆ ವಾಪಸ್ಸು ಎಲ್ಲಿಗೆ ಹೋಯ್ತವೆ? ಸಬಾಷ್, ಚೆನ್ನಾಗಿ ಟ್ರೈನ್ ಮಾಡಿದ್ಯಾ ಅನ್ನೋದಕ್ಕೆ. ಹುಡ್ಗನು ಪಾಪ ಕ್ಯಾಮ್ರಾ ಶೈ. ಇವಾಗಲೂ ಬಿಡ್ತೀಯಾ? ಹಾಂ, ಸೈಡ್ ಬಾ ಬಿಡ್ರಿ. ಆಯ್ಶ್, ಸೊ ಮನೆಗೆ ಬಂದು ಒಂದಷ್ಟು ರೌಂಡ್ ಹೊಡೆದು ನಂತರ ಇಲ್ಲೊಂದು ಸ್ಪಾಟ್ ಇದೆ, ಪಿಜ್ಜಾ ತಿನ್ನೋ ಸ್ಪಾಟ್. ನಾವು ಯಾವಾಗೋ ಜಮಾನ್ದಲ್ಲಿ ಒಂದು 4-5 ವರ್ಷದಲ್ಲಿ ತಿಂದಿದ್ದು, 3 ವರ್ಷ ಏನೋ ಆಯ್ತು ಅನಿಸುತ್ತೆ. ಆ ಟೇಸ್ಟ್ ಬಿಟ್ಕೊಂಡು ಪಿಜ್ಜಾ ತಿನ್ನಬೇಕು ಅಂತ ಇಲ್ಲಿಗೆ ಬಂದು, ಬಟ್ ಡಬ್ಬ ನನ್ನ ಮಕ್ಕಳು ಪಿಜ್ಜಾನೇ ಇಟ್ಟಿಲ್ಲ. ಸೊ ಹೆವಿ ಶಕ್ತಿ ನೋಡೋಣ. ಫ್ಯಾನು ಇಲ್ಲ, ಕರೆಂಟೇ ಇಲ್ಲ.
ನಾಳೆ ಇರು ಚೇಂಜ್ ಬರ್ತದೆ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಡಿಸಪಾಯಿಂಟ್ಮೆಂಟ್ ಇದೆ. ಸೊ ಅವಾಗ ತಿಂದಿದ್ದಲ್ಲ, ಸೊ ಇವತ್ತಿನ ಏನು ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ. ಸೊ ಎಲ್ರಿಗೂ ಹೊಟ್ಟೆ ಸಿಗ್ತೈತಲ್ಲ ಅಂತ ಕರ್ಕೊಂಡು ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಜ್ಯೂಸರ ಸಿಕ್ತೆಲ್ಲ ಕುಟ್ಕೊಂಡು ಹೋಗುವ. ಕೈಸ್ ಎಂತ ಅಂತಂದರೆ ನಮ್ಮ ಕೋರಿಕೆ ಅಂಗಡಿಯವ್ರಿಗೋ ಇಲ್ಲ ಕರೆಂಟ್ KEB-ಅವ್ರಿಗೋ ಕೇಳಿಸ್ತು ಅನಿಸುತ್ತೆ. ಸೊ ಪಿಜ್ಜಾ ಇಲ್ಲ ಅಂತೇಳಿ ಜ್ಯೂಸ್ ಕುಡ್ಕೊಂಡು ಇನ್ನೇನು ಹೊರಡಬೇಕಿತ್ತು. ಅಷ್ಟೊತ್ತಿಗೆ ಈ ಕರೆಂಟ್ ಬಂದು ಪಿಜ್ಜಾ ಇದೆ ಅಂತಂದರು. ಸೊ ಖುಷಿದಾಗ ಗುಡ್ ಲಕ್. ಸೊ ಬೆಸ್ಟ್ ಆಫ್ ಲಕ್. ಸೊ ಅಂದ್ಕೊಂಡಿದ್ದು ಆಯ್ತಾ ಇದೆ, ಖುಷಿ ಆಗ್ತದೆ. ಸೊ ಆರ್ಡರ್ ಮಾಡಿದ್ದೀವಿ, ಬರ್ತಾಯಿದೆ ಪಿಜ್ಜಾ ತಿನ್ನುವ. ಸೊ ಫೈನಲಿ ನಮ್ಮ ನಾಗಮಂಗಲದ ಪಿಜ್ಜಾ ಬಂದಿದೆ ಗಾಯ್ಸ್. ಒಂದು ಚೀಸ್ ಪಿಜ್ಜಾ, ಒಂದು ಚಿಕನ್ ಪಿಜ್ಜಾ. ಅಕ್ಕನ ಆಸೆ. ತಿಂತೀಯ ಈಗ? ತಿನ್ನಲ್ವಾ? ಸಾಸು. ಸೊ ವಾಯ್ಸ್ ಕೇಳಿಸುತ್ತೆ ಎಲ್ಲ ಗೊತ್ತಿಲ್ಲ ಗಾಯ್ಸ್. ಎಂಥದ್ದು ಹಾಡು ಹಾಕಿದ್ದಾರೆ. ಅಯ್ಯೋ, ಹಾಡೇ ಹಾಕ್ಬಿಟ್ರು. ಸೊ ಬೆಳಗ್ಗೆ ಕೊಂಡಕ್ಕೆ ಇಲ್ಲೆಲ್ಲ ಬೆಂಕಿ ಹಾಕಿದ್ದಾರೆ ನೋಡಿ, ಫುಲ್ ದಗ ದಗ. ಅಲ್ಲಿ ಹತ್ರ ಹೋಗ್ಬಿಟ್ಟು ಬರೋದು ಬನ್ನಿ. ಇವಳು ಕರ್ಕೊಬನ್ನಿ ತಪ್ಪಿಗೆ. ಇವಳು ಹೊರ ಕೆಲಸನೂ ನನಗೆ ಆಯ್ತಲ್ಲ ಗುರುವೆ. ಕಾಲು ನೋವ್ತೈತಂತೆ ಅಕ್ಕನಿಗೆ, ಅದಕ್ಕೆ ಕುಸುಮುಟ್ಟೆ ಮಾಡ್ಕೊಳ್ತಾ ಇದ್ದೀನಿ. ಕರ್ಕೊಬನ್ನಿ ತಪ್ಪಿಗೆ ಪನಿಷ್ಮೆಂಟ್, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಅನುಭವಿಸ್ಬೇಕು. ಆ ಬಡಿ ಹೊಟ್ಟೆ ತುಂಬ ತಿಂದು ಟೀ ಶರ್ಟ್ ಬಿಡಮ್ಮ. ಆನೆ ಮೇಲಿನ ಅಂಬಾರಿ ಸೊ ಬನ್ನಿ ಹೋಗೋಣ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಅಂತಂದರೆ ಎಷ್ಟು ಗೊತ್ತಾ ಟೈಮು? ಶೆಟ್ಯೂನು 4:22 ಟೈಮು. 4:22. ರಾತ್ರಿ ಎಲ್ಲ ಫುಲ್ ನಿದ್ದೆನೇ ಇಲ್ಲ, ಒಂದು ತೊಟ್ಟು ನಿದ್ದೆ ಮಾಡಿಲ್ಲ. ಸೊ ಫುಲ್ ಸೊಳ್ಳೆ ಸೆಕೆ. ಇಲ್ಲಿ ಕರೆಂಟಿನ ಅಭಾವ ಇರುವುದರಿಂದ ನಿದ್ದೆ ಇಲ್ಲ. ಆ್ಯಂಡ್ ಸುಮ್ಮನೆ ಯಾಕೆ ಒದ್ದಾಡೋದು ಅಂಥೇಳಿ ಬೆಳಗ್ಗೆನೇ ದಿಂಡು ಕಟ್ತಾ ಇದ್ದೀನಿ. ರಾತ್ರಿನೇ ಒಂದು ಕಟ್ಟಿದ್ದೆ, ನಮ್ಮ ಚಿಕ್ಕಪ್ಪನ ಹೆಂಡತಿಗೆ ಒಂದು ಕಟ್ಟಿದ್ದೆ. ಸೊ ಅವಳು ಒಂದು ಸ್ವಲ್ಪ ಹೂವು ಮಿಕ್ಕಿತ್ತು ಅಂತ ಕೊಟ್ಟಿದ್ಲು. ಸೊ ಈಗ ಕೊಂಡಕ್ಕೆ ಹೋಗ್ಬೇಕು ನಾವು. ಕೊಂಡ ಈಗಲೇ ಇರೋದು 4:45-6 ಗಂಟೆ ಒಳಗಡೆ ಇರೋದು. ಸೊ ಹೂವು ಕಟ್ಟಿ ಅಲ್ಲಿಗೆ ಹೋಗಬೇಕು. ಎಲ್ಲ ನಾನು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಎಲ್ಲ ಕೂತಿದ್ದಾರೆ. ಅಲ್ಲಿ ಅಕ್ಕ ಕಾಣ್ತಾನೆ ಇಲ್ಲ, ಇಬ್ಬರು ಇಲ್ಲಿ ಕೂತವ್ರೆ, ಅಣ್ಣ ಇಲ್ಲೊಬ್ಬ ಮಲ್ಗವನೆ. ಸೊ ಎಲ್ಲ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನಾನು ಹೂವು ಕಟ್ತಾ ಇರೋದ್ರಿಂದ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಕೊಂಡಕ್ಕೆ ಹೋಗೋಣ. ಕೊಂಡ ಹೇಗಿರುತ್ತೆ ಅಂತ ನೋಡೋಣ ಗಾಯ್ಸ್. ನಾನು ಕಾಣಿಸ್ತಾ ಇದ್ದೀನ ಕೊಂಡ ಹೇಗಿರುತ್ತೆ ಅಂತ ನೋಡೋಣ ಗಾಯ್ಸ್. ಸೊ ದಿಂಡು ಕಟ್ಟಿ ನಂತರ ಹೋಗುವ. ಸೊ ಅವ್ರು 3 ಶುಚಿ ಆ್ಯಂಡ್ ನಾವಿಷ್ಟು ಜನ. ಎಷ್ಟು ಜನ? 3, 4, 5, 6, 7, ನಾನೊಬ್ಳು 8 ಟೋಟಲ್ 8 ಜನ ಬಂದಿದ್ದೀವಿ. ಸೊ ದೇವಸ್ಥಾನ ಹತ್ರ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ. ಸೊ ನನ್ನ ಫೋನ್ ಕ್ಯಾಮ್ರಾನೇ ಚೆನ್ನಾಗಿಲ್ಲ, ನಂಗೆ ಅದೇ ಉರಿಯೋದು. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ನೋಡ್ಬೋದು. ಫೈನಲಿ ಬಂದಿದ್ದೀವಿ ದೇವಸ್ಥಾನ ಹತ್ರ. ಸೊ ಬನ್ನಿ ಹೋಗೋಣ. ತಪ್ಪದೆ ಬೀಟ್ ಮಾತ್ರ ಮಸ್ತ್ ಗೈಸ್.
ಅಲ್ಲ ಅತ್ತೆ ಹಿಂದಕ್ಕೆ ಬಂದು ಒಂಚೂರು ದೇವ್ರು ಬರಲಿ. ಗಾಯ್ಸ್, ದೇವ್ರೆ ಯಾಕೆ ಹೇಳ್ತೀರ ನಮ್ಮ ಬಾಧೆನ? ರಾತ್ರಿ ಎಲ್ಲ ನಿದ್ದೆ ಇಲ್ಲದ ಕಾರಣ ಎಲ್ಲಿ ಕೂತ್ರು ನಿದ್ದೆಗೆ ಹೋಗ್ತಾ ಇದ್ದೀನಿ. ಅಕ್ಕಂದಿರಿಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಒಂದು 3:15 ಅವರೇನೋ ಮಲಗಿದ್ದೆ. ಸ್ವಲ್ಪ ಫ್ರೆಶ್ ಆಗಿರೋ ಮೂಡಿದೆ ಅಷ್ಟೇ. ಈಗ ಬೆಳಗ್ಗೆನೇ ತೇರಂತೀನಿ. ಸೊ ಬೆಳಗ್ಗೆನೇ ಕೊಂಡ ಮುಗಿಸ್ಕೊಂಡು ಬಂದು, ಸೊ ಕೊಂಡ ಹೆವಿ ಜನ ಇದ್ರು ಗೈಸ್. ಕೊಂಡ ನೋಡೋಕ್ಕೆ ಆಗಲಿಲ್ಲ. ಸೊ ಇಬ್ಬರು ಮೇಲೆ ದೇವ್ರು ಬರುತ್ತೆ. ಸೊ 2 ದೇವರು ಕೊಂಡದ ಮೇಲೆ ಆಯುತ್ತೆ. ಚೆನ್ನಾಗಿರುತ್ತೆ. ಬಟ್ ಜನ ಜಾಸ್ತಿ ಇರ್ತಾರೆ, ತಳ್ಳಿ ನೂಕಿ ಎಲ್ಲ ಮಾಡಿಬಿಡ್ತಾರೆ. ನೋಡೋಕ್ಕೆ ಆಗಲ್ಲ, ನನಗೆ ಸಿಟ್ಟು. ಸೊ ಪ್ರತಿ ವರ್ಷ ಬೆಳಗಿನ ಜಾವನೇ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಮತ್ತೀಗ 10 ಗಂಟೆ ಅಷ್ಟರಲ್ಲಿ ಅಜ್ಜಿ ತಂಬಿಟ್ಟು ಮಾಡುತ್ತೆ. ತಂಬಿಟ್ಟು ಮಾಡಿ ಕೋಳಿ ತೊಗೊಂಡೋಗಿ ದೇವ್ರಿಗೆ ಕುಯ್ಯಿಸಿ ದೇವ್ರಿಗೆ ಕೊಟ್ಟು, ಆಮೇಲೆ ತಂಬಿಟ್ಟು ಬೆಲ್ಲ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ನಾನ್ ವೆಜ್ ಎಲ್ಲ ಅಡುಗೆ ಮಾಡಿ ತಿಂದು, ಆಮೇಲಿಂದ ಮತ್ತೆ 4 ಗಂಟೆಗೆ ತೇರಿದೆ. ಸೊ ಆ ತೇರಿಗೆ ಹೋಗಬೇಕು. ಸೊ ತುಂಬ ಕೆಲಸ ಬಾಕಿ ಇದೆ. ಬಟ್ ಕರೆಕ್ಟಾಗಿ ನಿದ್ದೆನೇ ಆಗಿಲ್ಲ. ಎಲ್ಲಿ ಕೂತ್ಕೊಂಡ್ರು ನಿದ್ದೆಗೆ ಹೋಗ್ತಾಯಿದ್ದೀನಿ ನಾನು. ಸೊ ಕಾಫಿ ಕುಡ್ದಾಯಿತು. ಎಲ್ಲ ಅಜ್ಜಿ ಮತ್ತು ನಮ್ಮ ಅತ್ತೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇಬ್ಬರು ಮಲಗಿದ್ದಾರೆ. ಸೊ ಅವ್ರಿಗೂ ನಿದ್ದೆ ಇಲ್ಲ, ಯಾರಿಗೂ ನಿದ್ದೆನೇ ಇಲ್ಲ ಗೈಸ್. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಸೊ ಸೊಳ್ಳೆ ಪರ್ದ ಇದ್ದರೂ ಮಲ್ಕೊಂಬಿಡ್ತಿದ್ವಿ. ಸೊ ಸೊಳ್ಳೆ ಪರ್ದನೂ ಇರಲಿಲ್ಲ. ಸೊಳ್ಳೆ ಸೆಕೆ ಯಾಕೆ ಹೇಳ್ತೀರಾ? ಸೊ ಈ ಹಳ್ಳಿ ಕಡೆ ಇರೋರ್ಗೆ ಅಷ್ಟೇ ಅನಿಸುತ್ತೆ ಆ ಬಾಧೆ ಗೊತ್ತಿರೋದು. ಸೊ ಸಿಟಿಲಿದ್ರೆ ಅಷ್ಟೇನು ಗೊತ್ತಾಗಲ್ಲ. ಸೊ ಯಾವಾಗಲೂ ಅವರು ಸಿಟಿಲಿ ಇರ್ತಾರಲ್ಲ, ಅಷ್ಟೇನು ಗೊತ್ತಾಗಲ್ಲ. ಬಟ್ ನಾವು ಬೆಂಗಳೂರಲ್ಲಿದ್ದರೆ ನಮಗೂ ಗೊತ್ತಾಗಲ್ಲ. ಸೊ ಹಳ್ಳಿಗೆ ಬಂದಾಗ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಈಗ ರೆಡಿ ಆಗಬೇಕು ಗೈಸ್. ರೆಡಿಯಾಗಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ರೆಡಿ ಆಗಬೇಕಾದ್ರೆ ವ್ಲಾಗ್ ಆದರೆ ಮಾಡ್ತೇನೆ, ಸ್ಟೇ ಟ್ಯೂನ್. ಸೊ ನನ್ನ ಬ್ಯಾಕ್ಗ್ರೌಂಡೇ ಚೆನ್ನಾಗಿಲ್ಲ ಗೈಸ್. ಸೊ ಇದು ಆಂಟಿ ಹಾಕಿರೋದು, ಮೀನ್ಸ್ ನಮ್ಮ ಅಜ್ಜಿ ಪಕ್ಕದ ಮನೆಯವ್ರು ಹಾಕಿರೋದು. ಅದನ್ನು ತೆಗೀರಿ ಅಂತಂದರೆ ತೆಗಿತಾ ಇಲ್ಲ. ಸೊ ಅದಕ್ಕೆ ಅದು ಫುಲ್ ಮಿಸ್ಸಿ ಗಲೀಜು ಕಾಣಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಹಳ್ಳಿ ಜೀವನ ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ರೆಡಿ ಆಗಾಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್.